ಹಲೋ ಡಿಯರ್ ಪಿ ಯು ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ನೀವೆಲ್ಲ ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕೆ ಇಂದ ತುಂಬಾ ಬೇಗನೆ ನಿಮಗೆ ಕೀ ಆನ್ಸರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇವತ್ತು ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಪಿ ಸಿ ಎಂ ಬಿ ಏನಿದೆ ಎಲ್ಲಾ ಸಬ್ಜೆಕ್ಟ್ ಕೀ ಆನ್ಸರ್ ನ ಕೆಇಎ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ನಿಮ್ಗೆ ಏನು 16 ವರ್ಷ ಇತ್ತು ಇದು ಅದ್ರ ಹೇಳ್ತಿದ್ದಾರೆ. 16th ಮತ್ತೆ 17th ಏನ್ ಎಕ್ಸಾಮ್ ಬರೆದ್ರಿ ಅದ್ರದ್ದು 16 ವರ್ಷದ್ದು ಎಲ್ಲಾ ವರ್ಷಂದು ಅಂದ್ರೆ ನಿಮ್ಗೆ ಗೊತ್ತಿದೆ. ಆ ಎ ನಲ್ಲಿ A1 A2 A3 A4 ಆ ತರ B1 B2 B3 B4 ಆ ತರ ಟೋಟಲ್ 16 ವರ್ಷ ಇತ್ತು. 16 ವರ್ಷದ್ದು ಸಪ್ರೇಟ್ ಆಗಿ ಅವರು ಕೀ ಆನ್ಸರ್ ನ ಹಾಕಿದ್ದಾರೆ. ಸೊ ನಿಮ್ ವೆಬ್ಸೈಟ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ OMR ಕಾರ್ಬನ್ ಕಾಪಿ ಏನಿದೆ ಅದರಲ್ಲಿ ಎಲ್ಲ ನೀವು ವೆರಿಫೈ ಮಾಡ್ಕೊಂತ ಹೋಗಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಏನೇನ್ ಬಂದಿದೆ ಅಂತ. ಅಂಡ್ ಮೋರ್ ಓವರ್ ನಾನ್ ನಿಮ್ಗೆ ಹೇಳೋದು ಹೆಂಗ್ ಗೊತ್ತಾ, ಸೊ ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಅಯ್ಯೋ ಕಡಿಮೆ ಮಾರ್ಕ್ಸ್ ಬಂದಿದೆ ಮತ್ತೆ ಪ್ಯಾನಿಕ್ ಆಗೋದು, ಅಯ್ಯೋ ಇಷ್ಟು ಬಂದಿದೆ ನನ್ನ ರ್ಯಾಂಕ್ ಬರುತ್ತೋ ಬರಲ್ವೋ ಅದೆಲ್ಲ ಏನು ಯೋಚನೆ ಮಾಡಕ್ ಹೋಗ್ಬಿಡಿ. ಸೊ ನೀವು ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ನ ಕಟ್ಟಿದ್ದೀರಾ, ಈಗ ನೀವು ಆಲ್ರೆಡಿ CET ಬರ್ದಿದ್ದೀರಾ, ನಿಮ್ ಕೈಲಿ ಅದನ್ನ ಏನು ಚೇಂಜ್ ಮಾಡಕ್ ಆಗಲ್ಲ, ನೀವು ದಬ್ಬಾಕಕ್ ಆಗಲ್ಲ. ಓಕೆನಾ, ಏನು ಮಾಡಕ್ ಆಗಲ್ಲ. ನಿಮ್ಗೆ ಏನನ್ ಮಾಡ್ಬೋದು, ಈಗ ವಾಟ್ ಆರ್ ದ ಪಾಸಿಬಿಲಿಟೀಸ್ ಅಂತ ಅಂದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಏನ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಬೋರ್ಡ್ ಎಕ್ಸಾಮು, ಅದಕ್ಕೆ ಪ್ರಿಪೇರ್ ಆಗಿ ಇದನ್ನ ಜಸ್ಟ್ ಚೆಕ್ ಮಾಡಿ ಅಷ್ಟೇ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಚೆಕ್ ಮಾಡೋದಕ್ಕೆ ನಿಮ್ಗೆ ವೆಬ್ಸೈಟ್ ಅಲ್ಲಿ ಎಲ್ಲಾ ವರ್ಷಗಳಿದಾವೆ, ಅದು ಚೆಕ್ ಮಾಡಿ. ಒಂದು ಅದಾದ ನಂತರ ಸಪೋಸ್ ನೀವೇನಾದ್ರೂ ಫೀಲ್ ಮಾಡಿದ್ರೆ ನಾನು ಈ ಕ್ವಶನ್ಗೆ ಆನ್ಸರ್ನ ಕರೆಕ್ಟ್ ಆಗಿದೆ ಅಲ್ಲಿ ತಪ್ಪು ಕೊಟ್ಟಿದ್ದಾನೆ ಅಂತ ನೀವೇನು ಆಕ್ಷೇಪಣೆಗಳೇನಾದ್ರೂ ಇದ್ರೆ, ಅಬ್ಜೆಕ್ಷನ್ಸ್ ಏನಾದ್ರೂ ಇದ್ರೆ ಕೀ ಆನ್ಸರ್ಸ್ಗೆ, ನೀವು ಅದೇ ಕೆಇಎ ಪೋರ್ಟಲ್ ವೆಬ್ಸೈಟ್ ನಲ್ಲಿ ಒಂದು ಪೋರ್ಟಲ್ ಕೊಟ್ಟಿದ್ದಾರೆ. ಸೊ ಅದು ಪೋರ್ಟಲ್ ಲಿಂಕ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಆ ಲಿಂಕ್ ನಲ್ಲಿ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಅಬ್ಜೆಕ್ಷನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 22ನೇ ತಾರೀಕು 5 ಗಂಟೆ ಒಳಗೆ ಅಬ್ಜೆಕ್ಷನ್ ಹಾಕ್ಬೇಕು. ಆ ಅಬ್ಜೆಕ್ಷನ್ ಹಾಕೋದಿಕ್ಕೆ ಏನೇನ್ ಇರ್ಬೇಕಪ್ಪ ಅಂತ ಅಂದ್ರೆ, ಅಬ್ಜೆಕ್ಷನ್ ಏನೋ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ದು ಪತ್ರಿಕೆ ವಿವರ ವಿವರ ಅಂತಂದ್ರೆ ಯಾವ ವರ್ಷನ್ ಕೋಡು, ನಿಮ್ದು ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಅದೆಲ್ಲ ಡೀಟೇಲ್ಸ್ ಹಾಕ್ಬೇಕು. ಪರೀಕ್ಷೆ ದಿನಾಂಕ, ವರ್ಷನ್ ಕೋಡು, ಪ್ರಶ್ನೆ ಸಂಖ್ಯೆ ಮತ್ತೆ ಇದು ಇಂಪಾರ್ಟೆಂಟ್, ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಅಂದ್ರೆ ನೀವೇನು ಅಬ್ಜೆಕ್ಷನ್ ಆಗ್ತಾ ಇದ್ದೀರಾ ಅವ್ರು ಕೊಟ್ಟರ ಕೀ ಆನ್ಸರ್ಗೆ ಅದು ತಪ್ಪು, ನಾನು ಹೇಳ್ತಿರೋದು ಕರೆಕ್ಟು ಅಂತ ಏನ್ ಹೇಳ್ತೀರಾ ಅದು ಯಾವ ಸೋರ್ಸ್ ಇಂದ ಬಂದಿದೆ ಅದ್ರದ್ದು PDF ಮಾಡ್ಕೋಬೇಕು. ಸಪೋಸ್ ಒಂದು ಪೇಜ್ ಅಲ್ಲಿ ಇತ್ತು ಅಂದ್ರೆ ಅದನ್ನ PDF ಫಾರ್ಮೆಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಲೇಬೇಕು. ಇದು ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಅವ್ರು ಕನ್ಸಿಡರ್ ಮಾಡಲ್ಲ. ಓಕೆ, ಅದನ್ನ ಹೇಳ್ತಾರೆ. ಪ್ರಶ್ನೆ ಸಂಖ್ಯೆ ಮತ್ತೆ ವರ್ಷನ್ ಕೋಡ್ ನಮಿಸದೆ ಅಥವಾ ಆಧಾರರಹಿತವಾದ ಆಪ್ಷನ್ಗಳನ್ನು ಇದು ಮಾಡಲ್ಲ. ಯಾಕಂದ್ರೆ ಅವರು ಎಕ್ಸ್ಪರ್ಟ್ ಕಮಿಟಿ ಇರ್ತಾರೆ. ಆ ಎಕ್ಸ್ಪರ್ಟ್ ಕಮಿಟಿಗಳು ನೀವ್ ಏನ್ PDF ಕಳ್ಸಿರ್ತೀರಾ ಅವ್ರಿಗೆ, ಸೊ ನಿಮ್ದು ಆನ್ಸರ್ ತಪ್ಪು ಇದು ಕರೆಕ್ಟ್ ಇದೆ ಅಂತ ಅದನ್ನ ವೆರಿಫೈ ಮಾಡ್ತಾರೆ. ಹಂಗಾಗಿ ನೀವೇನು ಕಳಿಸ್ದಂಗೆ ನಾನು ಅಬ್ಜೆಕ್ಷನ್ ಹಾಕಿದ್ರೆ ಅದು ತಗೊಳ್ಳೋದಿಲ್ಲ. ಓಕೆನಾ, ಸೊ ಇದು ಒಂದು ಕತೆ. ಬೇಕಾದ್ರೆ ಅಬ್ಜೆಕ್ಷನ್ ಹಾಕೋದ್ ಹೆಂಗೆ ಅಂತ ನಾನು ಬೇಕಾದ್ರೆ ಒಂದ್ಸರಿ ವೆರಿಫೈ ಮಾಡಿ, ಯಾವ್ದಾದ್ರು ಕೀ ಆನ್ಸರ್ಸ್ ಏನಾದ್ರು ತಪ್ಪಿತ್ತು ಅಂತಾರೆ ನಾನೊಂದ್ಸರಿ ವೆರಿಫೈ ಮಾಡಿ, ಆತರ ಇತ್ತು ಅಂತಾನೆ ನಿಮ್ಗೆ ಅದನ್ನ ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಮತ್ತೆ ಕೀ ಆನ್ಸರ್ಸ್ ನ ಹೆಂಗೆ ಡೌನ್ಲೋಡ್ ಮಾಡಬೇಕು ಅಂದ್ರೆ ರೈಟ್ ಎ ಮಿನಿಟ್. ಸೊ ನೀವು ಇದ್ರಲ್ಲಿ ನೋಡಿ UGCET 2025 ಹೋಗ್ಬಿಟ್ರೆ ನಿಮ್ಗೆ ಸೊ ಇಲ್ಲಿ ಎಷ್ಟೊಂದು ಲಿಂಕ್ ಬಿಟ್ಟಿದಾವೆ. ಸೊ ನಿಮ್ಗೆ ಇಲ್ಲಿ ನೋಡಿ ತಾತ್ಕಾಲಿಕ ಕೀ ಉತ್ತರಗಳಿಗೆ ಆಕ್ಷೇಪಣೆ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದು ನೋಡಿ ಕೀ ಉತ್ತರಗಳು ಅಂತ ಇರುತ್ತೆ, ಇಲ್ಲಿ ಎರಡನೇ ಲಿಂಕ್ ಇದೆಯಲ್ಲ UGCET 2025 ತಾತ್ಕಾಲಿಕ ಕೀ ಉತ್ತರಗಳು ಅಂತ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ ಬರ್ತವೆ. ಓಕೆನಾ, ಸೊ ಇಲ್ಲಿ ಎಷ್ಟೊಂದು 4 ಸಬ್ಜೆಕ್ಟ್ ಬರ್ತವೆ. ಸಪೋಸ್ ನಿಮ್ಗೆ ಫಿಸಿಕ್ಸ್ ಬೇಕಂದ್ರೆ ಹಿಂಗ್ ಫಿಸಿಕ್ಸ್ ನ ಹಿಂಗ್ ಕ್ಲಿಕ್ ಮಾಡಿ ಅದು ಈ ತರ ಡೌನ್ಲೋಡ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗ್ಬೇಡಿ, ಈ ತರ ಡೌನ್ಲೋಡ್ ಆಗಿದ್ದ PDF ಗಳು ನಿಮ್ಗೆ ನೋಡಿ ಇಲ್ಲಿ ವರ್ಷನ್ ಕೋಡ್ ಇಲ್ಲಿ ಇರುತ್ತೆ A1. ಓಕೆ, ಸೆಕೆಂಡ್ ಪೇಜ್ ಅಲ್ಲಿ ನಿಮ್ಗೆ A2. ಅದೇ ತರ ನಿಮ್ಗೆ 16 ವರ್ಷನ್ ಇರ್ತಾವಲ್ಲ, 16 ವರ್ಷದ್ದು ಇದಾವೆ ಇಲ್ಲಿ PDF. ನಿಮ್ದು ಯಾವ್ದು ವರ್ಷನ್ ಕೋಡು ನೋಡ್ಕೊಳ್ಳಿ. ನೀವು ಯಾವ್ದು ಕ್ವಶನ್ ಪೇಪರ್ ಇರುತ್ತಲ್ವ ನಿಮ್ಮ ಹತ್ರ, ಆ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಆ ವರ್ಷನ್ ಕೋಡ್ ನ ನೀಟಾಗಿ ಮ್ಯಾಚ್ ಮಾಡ್ಕೊಂಡು ಹೋಗಿ. ಒಂದನೇದಕ್ಕೆ 4, ಎರಡನೇದಕ್ಕೆ 3, ಮೂರನೇದಕ್ಕೆ 1, ಈ ತರ ಎಲ್ಲ ಮ್ಯಾಚ್ ಮಾಡ್ಕೊಂಡು ನೋಡಿ ಎಷ್ಟು ಮಾರ್ಕ್ಸ್ ಬರ್ತಾವ ನೋಡಿ. ಓಕೆನಾ, ಎಷ್ಟು ಬಂದ್ರು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಅಯ್ಯೋ ಕಡಿಮೆ ಬಂದಿದೆ ಅಂತ ನೀವು ಫೋಕಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನು ಸೆಕೆಂಡ್ ಎಕ್ಸಾಮ್ ಯಾರ್ಯಾರು ಕಟ್ಟಿದ್ರೆ ಅವ್ರ ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಈ ಎಕ್ಸಾಮ್ ಯಾರ್ಯಾರು ಕಟ್ಟಿಲ್ಲ ಅವ್ರು ಏನು ಮಾಡಕ್ ಆಗಲ್ಲ. ಈಗ ನೀವು ನೆಕ್ಸ್ಟ್ ಏನು ಪ್ಲಾನ್ ಮಾಡ್ಬೋದು ಅಕಾರ್ಡಿಂಗ್ಲಿ ಇದನ್ನ ಮಾಡಿ. ನನಗೆ ತುಂಬಾ ಜನ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಮಾಡಿ ಅಂತ ಹೇಳ್ತಿದ್ದೀರಾ. ಅದನ್ನ ಖಂಡಿತವಾಗೂ ವಿತ್ ಪ್ರೂಫ್ ನಾನು ಅದನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಸೊ ಹಾಗಾಗಿ ಇದನ್ನ ನೀವೇನಾದ್ರೂ ಮೊದಲನೇದಾಗಿ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಬ್ಜೆಕ್ಷನ್ ಹಾಕೋದು ಹೇಳ್ಕೊಡ್ತೀನಿ, ಅಬ್ಜೆಕ್ಷನ್ ಹೆಂಗೆ ನೀವು ಅಪ್ಲೋಡ್ ಮಾಡೋದು ಹೇಳ್ಕೊಡ್ತೀನಿ. ಅಂಡ್ ಅದರ್ ಒನ್ ನಿಮಗೆ ಅಪ್ಲಿಕೇಶನ್ ಎಡಿಟ್ ಲಿಂಕ್ ನ ಬಿಟ್ಟಿದ್ದಾನೆ, ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾರ್ಯಾರು ನೀವು ಮಿಸ್ಟೇಕ್ಸ್ ಮಾಡಿದಿರಾ
ಯಾರ್ಯಾರು ಅಗ್ರಿಕಲ್ಚರ್ ಕೋಟಾ ನೀವು ಅಲ್ಲಿ ಅಪ್ಲೈ ಮಾಡಲಿಲ್ಲ ಅದು, ಪ್ಲಸ್ ನಿಮ್ಮ ಏನೇನ್ ಮಿಸ್ಟೇಕ್ಸ್ ಆಗಿದೆ ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, KCET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನ ನೀವು ಕರೆಕ್ಷನ್ ಮಾಡ್ಕೋಬಹುದು, ಈಗ ಎಡಿಟ್ ಮಾಡ್ಬೋದು. ಅದ್ರ ಬಗ್ಗೆ ಇನ್ನೊಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ, ಬಾಯ್. ಜೈ RCB.